ನಗರದಲ್ಲಿ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತಿ ಆಚರಣೆ. ನಮಸ್ಕಾರ, ನಾನು ಮಾಧು ಇಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದಲ್ಲಿ ಜಂಗಮ ಸಮಾಜದ ವತಿಯಿಂದ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತಿಯನ್ನು ಸಮಾಜದ ಗೌರವಾಧ್ಯಕ್ಷರಾದ ಪರಮ ಪೂಜ್ಯ ರಾಮಲಿಂಗಯ್ಯ ಮಹಾಸ್ವಾಮಿಗಳು ಚಬನೂರು ಇವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಯಂತಿ ಅಂಗವಾಗಿ ಬೆಳಿಗ್ಗೆ 10 ಗಂಟೆಗೆ ಪಟ್ಟಣದ ಶ್ರೀ ಖಾಸಗೇತೇಶ್ವರ ಮಠದಿಂದ ಎಪಿಎಂಸಿ ಸಭಾಭವನದವರೆಗೆ ಶ್ರೀ ರೇಣುಕಾಚಾರ್ಯ ಮೂರ್ತಿಯ ಭವ್ಯ ಮೆರವಣಿಗೆ ಸಕಲ ವ್ಯಾದ ಮೇಳಗಳೊಂದಿಗೆ ಜರುಗಿತು. ನಂತರ ನಡೆದ ಧರ್ಮಸಭೆಯ ಸಾನ್ನಿಧ್ಯವನ್ನು ಪರಮ ಪೂಜ್ಯರಾದ ಮಹಾಂತಲಿಂಗ ಶಿವಾಚಾರ್ಯರು, ಮಡಿವಾಳೇಶ್ವರ ಶಿವಾಚಾರ್ಯರು, ಸಿದ್ದರಾಮ ಶಿವಾಚಾರ್ಯರು, ಲೋಟಗೇರಿಯ ಡಾಕ್ಟರ್ ಗುರುಮೂರ್ತಿ ದೇವರು ಹಾಗೂ ಬಲಶೆಟ್ಟಿಹಾಳದ ಸಿದ್ದಲಿಂಗ ದೇವರು ವಹಿಸಿದರು. ಕಾರ್ಯಕ್ರಮದ ಸಮ್ಮುಖವನ್ನು ಚಬನೂರಿನ ಪರಮ ಪೂಜ್ಯ ರಾಮಲಿಂಗಯ್ಯ ಮಹಾಸ್ವಾಮಿಗಳು ವಹಿಸಿ ಎಲ್ಲರನ್ನು ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸಿದರು. ನಾವದ್ಗಿ ಬ್ರಹ್ಮನ ಮಠದ ಶಟಸ್ಥಳ ಬ್ರಹ್ಮ ಶ್ರೀ ರಾಜಗುರು ರಾಜೇಂದ್ರ ಒಡೆಯರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಕೊಡೆಕಲ್ಲದ ಶಿವಕುಮಾರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಮುರುಗೇಶ ವಿರಕ್ತ ಮಠ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕಲಕೆರೆ ಮಡಿವಾಳೇಶ್ವರ ಶ್ರೀಗಳು, ಮುದ್ದೇಬಿಹಾಳ ಕ್ಷೇತ್ರ ಸಮನ್ವಯ ಅಧಿಕಾರಿ ಆರ್.ಬಿ. ದಮ್ಮೂರಮಠ, ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಆರ್.ಎಸ್. ಪಾಟೀಲ್ ಕುಚಬಾಳ್, ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎಚ್.ಎಸ್. ಪಾಟೀಲ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕಳೆದ ಬಾರಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಗರಿಷ್ಠ ಅಂಕ ಪಡೆದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಪ್ರಭುಗೌಡ ಮದರ್ಕಲ್, ಪಂಚಾಚಾರ್ಯ ಸಹಕಾರಿ ಸಂಘದ ಅಧ್ಯಕ್ಷ ಮುತ್ತು ಜಹಗೀರ್ದಾರ್, ಜಂಗಮ್ ಸಮಾಜದ ಅಧ್ಯಕ್ಷ ಶರಣಯ್ಯ ಹಿರೇಮಠ, ಉಪಾಧ್ಯಕ್ಷ ಶಿವಲಿಂಗಯ್ಯ ಹಿರೇಮಠ, ಶ್ರೀ ಗುರು ಹಿರೇಮಠ, ಕಾರ್ಯದರ್ಶಿ ಈರಯ್ಯ ಹಿರೇಮಠ, ಸಂಘಟನಾ ಕಾರ್ಯದರ್ಶಿ ಗಜದಂಡಯ್ಯ ಹಿರೇಮಠ, ಸಮಾಜದ ಗಣ್ಯರು, ಹಿರಿಯರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು. ಶ್ರೀಮತಿ ಸುವರ್ಣ ಗದಗಿನಮಠ, ರಾಜಶೇಖರ್ ಹಿರೇಮಠ್ ಹಾಗೂ ಡಾಕ್ಟರ್ ಸೋಮಶೇಖರ್ ಹಿರೇಮಠ್ ಕಾರ್ಯಕ್ರಮವನ್ನು ಸುಂದರವಾಗಿ ನಿರ್ವಹಿಸಿದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಲಿಗೊಲಿದನು ಹಾಲ ಸವಿದನು ಲೋಲ ಶ್ರೀ ಗುರು ರಾಯಗೆ ಕರ್ಪೂರ ಕರ್ಪೂರಾರುತಿ ಬೆಳಗಿರೆ ದೇವ ಮಾಡಿದನು ಮಾರಾರ ಮಾದೇವಗೆ ಘೋರ ದುರಿತವ ದೂರ ಮಾಡಿದ ಸ್ಥೂಲ ಸನ್ಮುಖನಯ್ಯಗೆ ಕರ್ಪೂರಾರುತಿ ಬೆಳಗಿರೆ ಕರ್ಪೂರ ಶರಣು ಜನತೆ ಮರವಣಿತ್ತನು ಪರಮ ಪಾರ್ವತಿ ಅರಸನೆ ಶರಣು ಜನತೆ ಮರವಣಿತ್ತನು ಪರಮ ಪಾರ್ವತಿ ಅರಸನೆ ಹರೇರದಿತ ಮೆರವ ಕಮಲಪುರದ ಸಿದ್ದರಾಮನೇ कपूर पंचाचार्य महाराज की, गुरु कासुदेश्वर महाराज की, सकल साधु संत महाराज की, आदिशक्ति शांभवी माता की, सर्व देवानु देवता महाराज की, आदि जगत गुरु रेणुकाचार्य महाराज की, जय मंगल जय नमः पार्वती।
ಸರ್ವ ಬಂದ್ರೆ ಪಶುಮಾನ್ ಭವತಿ ಶಂಭವಾಪಾಪಂ ಪುಷ್ಪಂ ಪುಷ್ಪವಾನ್ ಗಜವಾನ್ ಪಶುಮಾನ್ ಭವತಿ ಯಾಯೇವಂ ವೇದ ಯೋವಾನ್ ಭಾಯತನಂ ವೇದ ಆಯತನವಾನ್ ಭವತಿ ಅಗ್ನಿರ್ಭವಾನ್ ಭಾಯತನಂ ಆಯತನವಾನ್ ಭವತಿ ಯೋ ಅಗ್ನಿರ್ಭಾಯತನಂ ವೇದ ಆಯತನವಾನ್ ಭವತಿ ಯೋವಾನ್ ಪುಷ್ಪಂ ವೇದ ಪುಷ್ಪಾನ್ ಗಜವಾನ್ ಪುಷ್ಪಾನ್ ಭವತಿ ಶಂಭವಾಪಾಪಂ ಪುಷ್ಪಂ ಜ್ಯೋತಿರ್ಘಮಯಂ ಮೃತ್ಯೋರ್ವಾಂ ಅಮೃತಘಮಯಂ ಓಂ ಸೋಪ್ರಕಾಶಮಾದೇವಃ ಸರ್ವಂ ತಸ್ಯ ವಿರಮಃ ಸಮಯಾಭ್ಯಂತರ ಜ್ಯೋತಿರ್ದೀಪಂ ದರ್ಶಯಾಮಿ. ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಹೇಳಿದ ಮನುಕುಲದ ಒಳಿತಿಗಾಗಿ ಇಡೀ ತಮ್ಮ ಬದುಕನ್ನು ಈ ನೆಲದ ಮೇಲೆ ಬದುಕಿರುವ ಸಕಲ ಜೀವಿಗಳಿಗೆ ಸಮರ್ಪಿಸಿದ ಪರಮ ಪೂಜ್ಯ ರೇಣುಕಾರರಲ್ಲಿ ನನ್ನ ಮನೆಮನೆದ ನಮಸ್ಕಾರಗಳನ್ನು ತಿಳಿಸ್ತಾ ವಂದಿಸ್ತಾ ಈ ಸಮಾರಂಭದ ನೇತೃತ್ವವನ್ನು ವಹಿಸಿರುವ ಎಲ್ಲ ಜನನಾಯಕರೇ, ತಂದೆ ತಾಯಿಗಳೇ, ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರಿಗೂ ರೇಣುಕಾಚಾರ್ಯರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ನಾವು ಈ ಕ್ಷಣದವರೆಗೆ ರೇಣುಕಾಚಾರ್ಯರನ್ನು ಹೊತ್ತು ಅದ್ಭುತವಾಗಿರ್ತಕ್ಕಂಥ ಮೆರವಣಿಗೆಯನ್ನು ನಾವೆಲ್ಲರೂ ಮಾಡಿದ್ದೀವಿ. ಆದರೆ ಇವತ್ತು ನಾವು ಮಾಡಬೇಕಾದದ್ದು ಅವರ ತತ್ವ ಆದರ್ಶಗಳನ್ನು ನಾವು ಹೊತ್ತ ಮೆರವಣಿಗೆಯನ್ನು ಮಾಡಬೇಕಾಗಿದೆ. ಅಂದಾಗ ಮಾತ್ರ ಆ ರೇಣುಕಾರರ ಮಾರ್ಗದರ್ಶಿ ಬದುಕು ನಮ್ಮ ಬದುಕನ್ನು ಹಸನ ಮಾಡೋದಕ್ಕೆ ಸಾಧ್ಯ. ಈ ದೇಶದ ಮತ್ತು ರಾಜ್ಯದ ಅತ್ಯಂತ ಚಿಕ್ಕ ಸಮುದಾಯಕ್ಕೆ ಒಳಪಟ್ಟವರು ನಾವು. ಈ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ 2ಕ್ಕಿಂತಲೂ ಕಡಿಮೆ ಇರತಕ್ಕಂಥ ಸಮುದಾಯ ಅಂತಂದರೆ ಅದು ಜಂಗಮ ಸಮುದಾಯ. ಹಾಗಿದ್ರೆ ಇವತ್ತು ಈ ಸಮುದಾಯ ಮೊನ್ನೆ ನಾನು 2025ರ ಅಂಕಿ ಅಂಶಗಳನ್ನು ನಾನು ತೆಗೆದುಕೊಂಡಾಗ ಒಟ್ಟು ರಾಜ್ಯದ 2%ಕ್ಕಿಂತಲೂ ಕಡಿಮೆ ಇರತಕ್ಕಂಥ ಈ ಸಮಾಜ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಅತ್ಯಂತ ಹಿಂದುಳಿದ ಸಮಾಜ ಅಂತ ಹೇಳಿ, ಸಮುದಾಯ ಅಂತ ಹೇಳಿ ನಾವು ಪಟ್ಟವನ್ನು ಕಟ್ಟಿಕೊಂಡಿದ್ದೇವೆ. ಹಾಗಾದರೆ ಏಕೆ ಹೀಗಾಗಿದೆ? ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡತಕ್ಕಂಥ ಗುರುವಿನ ಸ್ಥಾನದಲ್ಲಿರ್ತಕ್ಕಂಥ ಸಮಾಜ ಇವತ್ತು ಸಾಮಾಜಿಕವಾಗಿ ಹಿಂದುಳಿದಿದೆ ಅಂತಂದರೆ, ಇವತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತಂದರೆ ನಾವೆಲ್ಲರೂ ಚಿಂತನೆಯನ್ನು ಮಾಡಬೇಕಾಗಿದೆ. ಇವತ್ತು ರೇಣುಕಾಚಾರ್ಯರ ಒಂದು ಜಯಂತಿ ನಿಮಿತ್ತವಾಗಿರಬಹುದು ತಮ್ಮ ಇದರಲ್ಲಿ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಒಂದು ಸಮಾಜ ಅಂದ ಮೇಲೆ ಅದನ್ನು ಮುನ್ನಡೆಸ್ತಕ್ಕಂಥ ಗುರು ಹಿರಿಯರು ತಾವೆಲ್ಲರೂ ಇವತ್ತು ನೋಡಿದರೆ ಭಾಳ ಒಗ್ಗಟ್ಟಿನಿಂದ ಚಿಕ್ಕ ಸಮಾಜ ಅಂತ ಹೇಳಿದರು. ಆದರೆ ನಿಮ್ಮ ಸಮಾಜ ಭಾಳ ಚೊಕ್ಕ ಸಮಾಜ ಅಂತ ನಾನು ಇಷ್ಟು ಸಂಘಟಕರಾಗಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ಯಾವುದೇ ಕಾರ್ಯಕ್ರಮಗಳಿರಲಿ, ಮೊನ್ನೆ ಅಜ್ಜವರು ಭಾಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದರು. ಸುಮಾರು 8-10 ದಿವಸಗಟ್ಟಲೆ ಎಲ್ಲ ಪೂಜ್ಯರನ್ನು ಕರೆಸಿ, ರಾಜಕಾರಣಿಗಳನ್ನು ಕರೆಸಿ ಈ ಭಾಗದಲ್ಲಿ ಒಂದು
ಹಿಂದೆಂದೂ ನಡೆದಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನಡೆದಿದ್ದಕ್ಕೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ರಾಜ್ಯ ಮಟ್ಟದಲ್ಲಿ ಹಿಂದುಳಿದ ಸಮಾಜ ಅನ್ನುವಂಥ ಒಂದು ಹಣೆಪಟ್ಟಿ ಇರಬಹುದು, ಆದರೆ ನಮ್ಮ ತಾಳಿಕೋಟೆ ಭಾಗದಲ್ಲಿ ನಾವು ತಿಳ್ಕೊಂಡಂಗೆ ಯಾರೂ ಹಿಂದುಳಿದಿಲ್ಲ. ಯಾಕಂದರೆ ಈ ಎಷ್ಟೋ ವರ್ಷಗಳ ಹಿಂದೆ ಒಂದು ಬ್ಯಾಂಕನ್ನು ತೆಗೆದು ಆ ಬ್ಯಾಂಕ್ ಮುಖಾಂತರ ಎಲ್ಲ ಜನರನ್ನು ಎತ್ತಿ ಹಿಡಿಯತಕ್ಕಂಥ ಒಂದು ಆರ್ಥಿಕ ಸಬಲರನ್ನಾಗಿ ಮಾಡ್ತಕ್ಕಂಥ ಕಾರ್ಯ ಈ ಸಮಾಜ ಮಾಡಿದೆ. ಅದಕ್ಕಾಗಿ ತಾವೆಲ್ಲರೂ ಈ ಒಂದು ಸಮಾಜಕ್ಕಾಗಿ ಹೆಗಲುಗೊಟ್ಟು ಮುಂದೆ ನಡೆಸಬೇಕಾದ್ರೆ ಮುಖ್ಯ ಗುರಿ ಏನಿಟ್ಕೋಬೇಕಂದ್ರೆ ತಮ್ಮ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಬೇಕು. ಕೂಡ ಮುಂದೆ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಶಿಕ್ಷಣ ಮನುಷ್ಯನ ಬೆಳವಣಿಗೆಗೆ ಒಂದು ಬುನಾದಿ. ಆ ಬುನಾದಿ ಗಟ್ಟಿದ್ರೆ ಮಾತ್ರ ನಾವೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ ಆ ಶಿಕ್ಷಣವನ್ನು ಪಡಿತಕ್ಕಂಥ ಒಂದು ಕೊಡ್ತಕ್ಕಂಥ ಜವಾಬ್ದಾರಿ ತಮ್ಮ ಮೇಲಿದೆ. ತಾವು ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಿದರೆ ಸಮಾಜ ಶ್ರೀಮಂತಗೊಳ್ಳಲಿಕ್ಕೆ ಯಾವುದೇ ಸಂದೇಹ ಇಲ್ಲ. ಅದಕ್ಕಾಗಿ ತಾವೆಲ್ಲರೂ ಶಿಕ್ಷಣಕ್ಕೆ ಒತ್ತು ನೀಡಬೇಕಂತೇಳಿ ನಾನು ಒಂದೆರಡು ಮಾತು ಹೇಳಿ ನನ್ನ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ನೀಡಿದಂಥ ವೇದಿಕೆಗೆ ಮತ್ತು ಗುರುವರರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಪರಮ ಪೂಜ್ಯರ ಪಾದಾಚರಣೆಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮದ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರೇ, ಉಪಸ್ಥಿತ ಬಂಧುಗಳೇ, ಭಗಿನಿಯರೇ, ತಾಯಂದಿರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತು ಅತ್ಯಂತ ಅಭಿಮಾನ ಮತ್ತು ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಕಾರಣ ಹುಟ್ಟಿನಿಂದ ಅಂತ್ಯದವರೆಗೂ ತಮ್ಮ ಪಾದಸ್ಪರ್ಶದಿಂದ ನಮ್ಮ ಜೀವನ ಪಾವನ ಅನ್ನುವಂಥ ನಂಬಿಕೆ ಶ್ರದ್ಧೆ ನಮ್ಮದು. ಮನುಷ್ಯ ಯಾವ ತನಗೋಸ್ಕರ ಬದುಕ್ತಾನ ಅವನು ಅಳಿದು ಹೋಗ್ತಾನ. ಬಹಳ ವರ್ಷಗಳ ಕಾಲ ಅವರು ನೆನಪಿರುವುದಿಲ್ಲ. ಯಾರು ಸಮಾಜಕ್ಕೋಸ್ಕರ ಮನುಕುಲದ ಒಳಿತಿಗೋಸ್ಕರ ತಮ್ಮ ಇಡೀ ಜೀವನವನ್ನು ಸಮರ್ಪಿಸಿ ಹೋಗ್ತಾರೋ ಅವರು ದೇವರ ಸ್ವರೂಪಿ ಆಗ್ತಾರೆ. ಅವರು ದೇವರು ರೇಣುಕಾಚಾರ್ಯರು ಆ ರೀತಿ ಒಳಗೆ ನಮಗೆ ದೇವರ ಸ್ವರೂಪಿಯಾಗಿ ಬಂದು ಸಾವಿರಾರು ವರ್ಷಗಳ ಕಾಲ ಮನುಕುಲದ ಮನದಲ್ಲಿ ಶಾಶ್ವತವಾಗಿ ನೆಲೆಗೊಂಡು ಹೋಗತಕ್ಕಂಥದ್ದು. ನಮಗೆ ಜ್ಞಾನ, ಸಂಸ್ಕಾರ, ಬದುಕುವಂಥ ಕಲೆ ಎಲ್ಲವನ್ನು ಪಟ್ಟು ಹೋಗಿರ್ತಕ್ಕಂಥವ್ರು. ದಂಬುರ್ಮಠ ಗುರುಗಳು ಹೇಳಿದರು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತನ್ನುವಂಥ ಒಂದು ವಾಕ್ಯ ಜಗದ್ಗುರು. ಅದನ್ನೇ ಬಸವಣ್ಣವರೇನು ಹೇಳಿದರು, ದೈವೇ ಧರ್ಮದ ಮೂಲ, ದಯವಿಲ್ಲದ ಧರ್ಮ ರಾವಯ್ಯ ಅಂತ ಹೇಳಿದರು. ಅದು ಮನುಷ್ಯನಾದಂಥವನಿಗೆ ದಯ ಬೇಕು ಅಂತ ಹೇಳಿ ಭಾವಬದ್ಧೆ ಅವ್ರ ಹೆಸರ ಮೇಲೆ ಈಗ ಬೇರೆ 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 ವ್ಯಾಖ್ಯಾನ ಮಾಡಿಕೊಂಡು ಸಮಾಜವನ್ನು ವಿಘಟನೆ ಮಾಡ್ತಕ್ಕಂಥ ಹಂತಕ್ಕೆ ನಾವು ತಲುಪಿದ್ದೀವಿ. ಯಾರು ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿ ತಮ್ಮ ಇಡೀ ಜೀವನವನ್ನು ಸಮಾಜಕ್ಕೋಸ್ಕರ ಅರ್ಪಣೆ ಮಾಡಿರ್ಬೋದೋ ಅವರ ಉದ್ದೇಶ, ಅವರ ಆದರ್ಶ, ಆ ತತ್ವಗಳು ಅದು ಕೇವಲ ಮಾತಿಗಷ್ಟೇ ಸೀಮಿತ ಆಗಲಿಕ್ಕೆ ಇವತ್ತು ಸಮಾಜದಲ್ಲಿ ಅನೇಕ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಕಣ್ಣೆದುರಿಗೆ ಎಲ್ಲಿ ಹೋಯ್ತು ಹಿಂದಿನ ನಮ್ಮ ಸಮಾಜ, ನಮ್ಮ ಆದರ್ಶ, ನಮ್ಮ ತತ್ವಗಳು ಏನಾಗಬಹುದು? ಇವತ್ತು ನೋಡ್ತಾ ಇದ್ದೀವಿ. ನಾವೆಲ್ಲರಿಗೂ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಮಕ್ಕಳು ಶಿಕ್ಷಣವಂತರಾಗಬೇಕು ಅನ್ನೋಂಥದ್ದು ನೋಡ್ತಾ ಇದ್ದೀವಿ. ಅತಿ ಹೆಚ್ಚು ಓದಿದವರಿಂದನೇ ಇವತ್ತು ಸಮಾಜದಲ್ಲಿ ಅನಾಚಾರ ಕೆಲಸ ಮಾಡ್ತಾ ಇದ್ದೀವಿ. ಅತಿ ಹೆಚ್ಚು ಓದಿದವರು, ಅತಿ ಬುದ್ಧಿವಂತರು ಒಂದವರು ಕಡಿದಾರೆ. ಇವತ್ತು ಅಂಕಿಅಂಶಗಳ ಸರ್ಕಾರ ಸನ್ಮಾನ ಮಾಡಿದ ಎಲ್ಲ ಪೂಜೆಗೆ ಧನ್ಯವಾದ. ನಾನು ಅಮೌಂಟ್ ನನ್ನ ಮಕ್ಕಳಿಗೆ ಬಳಸೋದನ್ನ ಆ ಮುಖಾದರೂ ಕೈ
ಯಾವ ರೀತಿ ಮಾತೃ ಹೊಡೆದ್ರಿಂದ ಜನ ಅನಾರ ಅನ್ನೋದಕ್ಕೆ ಇದು ಸಾಕ್ಷಿ. ಆ ಎಲ್ಲ ವಿದ್ಯಾರ್ಥಿಗಳು, ಇಲ್ಲಿದ್ದಂಥ ವಿದ್ಯಾರ್ಥಿಗಳು ಕೂಡ ಅದರಿಂದ ಸ್ಫೂರ್ತಿ ಪಡೀಲಿ. ಇವರು ಕೂಡ ಸಮಾಜದೊಳಗೆ ಡಾಕ್ಟರು, ಇಂಜಿನಿಯರು, ಸಮಾಜ ಸಮಾಜದಿಂದ ಶೇಕಡ 60,000 ರೂಪಾಯಿ ನಾವು ಸಂಗ್ರಹ ಮಾಡಿದ್ವಿ. ಅದೇ ರೀತಿ ನಮ್ಮ ಪತ್ರಿಕಾ ಬಳಗ ಅವನನ್ನು ಎಷ್ಟು ಅಂತಂದ್ರೆ ಫೇಸ್ಬುಕ್ದೊಳಗೆ, ವಾಟ್ಸಪ್ನೊಳಗೆ, ಪತ್ರಿಕಾದೊಳಗೆ ಆ ಮಗುವಿನ ಸ್ಥಿತಿ ವಿವರಿಸಿದಾಗ ಮಗುವಿಗೆ ಎಷ್ಟು ಹಣ ಬಂತು ಸಮಾಜಕ್ಕೆ ಕೆಟ್ಟಿಲ್ಲ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. ಸುಮಾರು 12 ರಿಂದ 13 ಲಕ್ಷ ರೂಪಾಯಿ ಅವನ ಅಕೌಂಟಿಗೆ ಬಂದಿತ್ತು. ನಾನೇನೆನ್ನದೆ ಯಾರು ಪೇಪರ್ನೊಳಗೆ ಓದ್ತಾರೆ, ಯಾರು ಏನಪ್ಪ ಅಂತಂದ್ರೆ ಯಾರು ಪೇಪರ್ದೊಳಗೆ ಕೇಳ್ತಾರೆ, ಫೇಸ್ಬುಕ್ದೊಳಗೆ ಕೇಳ್ತಾರೆ, ವಾಟ್ಸಪ್ದೊಳಗೆ ಕೇಳ್ತಾರೆ, ತಮ್ಮ ಕೈಲಾದ ಹಣವನ್ನ ಅವನ ಬ್ಯಾಂಕ್ ಅಕೌಂಟಿಗೆ ಹಾಕಿದಾಗ ಆ ಬ್ಯಾಂಕಿನ ಮ್ಯಾನೇಜರ್, ಇದೇ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಗಾಬರಿ ಬಿಟ್ರು. ಏನ್ರಿ ಒಬ್ಬನ ಹುಡುಗನ ಅಕೌಂಟ್ನಾಗ ಲಕ್ಷ ಗಟ್ಟಲೆ ಅಮೌಂಟ್ ಬರ್ಲಿಕ್ಕತ್ತದ, ಎದ್ರದ್ದು ಅಂತ ಕೇಳಿದ್ರು. ಅಂದ್ರೆ ಸಮಾಜ ಕೆಟ್ಟಿಲ್ಲ ಅಂತ ಅನ್ನುವಂಥ ಉದಾಹರಣೆ. ಅಂದ್ರೆ ನಾವಾದ್ರೂ ಕಲೀಲಿಲ್ಲ, ನಮ್ಮ ಮಕ್ಕಳಾದ್ರೂ ಕಲೀಲಿ ಅನ್ನುವಂಥ ಭಾವನೆಯಿಂದ ಎಲ್ಲರೂ ಹಣ ಹಾಕಿ ಆ ಮಗು ಏನಪ್ಪ ಅಂತಂದ್ರೆ ಸಾಕ್ರಿ, ನನಗೆ ಅಮೌಂಟ್ ಸಾಕಾಯಿತು ಅಂತೇಳಿ ಶೇಕಡ 12 ರಿಂದ 13 ಲಕ್ಷ ರೂಪಾಯಿ ಆಯಿತು. ಕೊನೆಗೆ ಅಕೌಂಟ್ ಬಂದ್ ಮಾಡಿಸಿದ್ವಿ. ಅವನಿಗೆ ಎಷ್ಟು ವಿದ್ಯಾಭ್ಯಾಸಕ್ಕೆ ಬೇಕು ಅಷ್ಟು ಹಣ ಆದ ನಂತರ ಆ ಅಕೌಂಟನ್ನು ಬಂದ್ ಮಾಡಿಸಿದ್ವಿ. ಅದೇ ರೀತಿ ಇದನ್ನೆಲ್ಲ ನಾವು ಯಾಕೆ ಹೇಳ್ತೀವಪ್ಪ ಅಂತಂದ್ರೆ ಸಮಾಜದೊಳಗೆ ಇದ್ದಂಥ ಕಡು ಬಡವರನ್ನು ನಾವು ಸಮಾಜ ಎತ್ತು ಹಾಕ್ತದೆ. ನಾವು ಅಕೌಂಟ್ ಬಂದ್ ಮಾಡಿದಾಗ ಕೋಟಿ ಮಹಾನಗರದಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಿದೆ. ವೀರಶೈವ ಧರ್ಮವನ್ನು ಸ್ಥಾಪಕನಾದ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಪ್ರತಿ ವರ್ಷ ಕೂಡ ತಾಳಿಕೋಟೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಸಮಾಜದವರು ಹಾಗೂ ಜಂಗಮ ಸಮಾಜದವರು ಕೂಡಿಕೊಂಡು ಭಾಳ ಬೆಳಗಿನ ಜಾವ 9 ಗಂಟೆಲಿಂದ ಕಾಶಕಟೇಶ್ವರ ಮಹಾಮಠದಿಂದ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರ ಮೆರವಣಿಗೆಗೊಂಡು ಸುಮಾರು 11 ಗಂಟೆಗೆ ಈ ತಾಳಿಕೋಟೆ ಮಹಾನಗರದಲ್ಲಿರುವಂತಹ APMC ಸಭಾಭವನಕ್ಕೆ ತಲುಪಿ ನಾಡಿನ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಜಗದಾದಿ ಜಗದ್ಗುರು ರೇಣುಕಾಚಾರ್ಯರು ವೀರಶೈವ ಧರ್ಮವನ್ನು ಸ್ಥಾಪನೆ ಮಾಡಿ ಮಾನವ ಕುಲಕ್ಕೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂತಹ ಸಂದೇಶವನ್ನು ಸಾರಿದಂತಹ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಬಹಳ ಹರಗುರು ಚರಮೂರ್ತಿಗಳು ಹಾಗೂ ಸಮಾಜದ ಎಲ್ಲ ಬಾಂಧವರ ಸಮ್ಮುಖದಲ್ಲಿ ಈ ಕ್ಷಣದಲ್ಲಿ ಜರುಗಿದೆ. ನೀವು ಇರ್ಲಿಕ್ಕೆ ನೋಡಲ್ಲ ಎಲ್ಲೆಲ್ಲ ತಿರುಗಾಡೋದಂತ. ಇನ್ನೇನು ಸ್ವಲ್ಪ ಹೊತ್ತಿನೊಳಗೆ ಈ ಕಾರ್ಯಕ್ರಮ ಮುಗೀತದ. ಭಾಳ ಅಚ್ಚುಕಟ್ಟು ಕಾರ್ಯಕ್ರಮ. ಜಂಗಮರ ಬಗ್ಗೆ ಹೇಳ್ಯಾರ, ರೇಣುಕರ ಬಗ್ಗೆ ಹೇಳ್ಯಾರ, ಸ್ವಾಮಿಗಳ ಬಗ್ಗೆ ಹೇಳ್ಯಾರ, ಮತ್ತು ನಮ್ಮ RS ಮುಚ್ಚಬಾಳವರು ಮತ್ತು ನಮ್ಮ ಪಾಟೀಲರು ಭಾಳ ಅದ್ಭುತವಾಗಿ ಮಾತಾಡ್ಯಾರ. ಮತ್ತು ಈಗ ನಿಮಗೆ ಗಂಟೆ ಹೊಡೆದದ, ಊಟದ ಟೈಮ್ ಆಗ್ಯದ. ಈಗ ಮಾತಾಡಿದ್ರೆ ಸುಮ್ಮನೆ ಭಾಳ ಲೇಟಾಗಿ ಬಂದೀನಿ, ನನಗೂ ಒಂದಿಷ್ಟು ಏನಾರು ಕೊಡ್ಬೇಕಂತ ನಮ್ಮ ರಾಮಲಿಂಗ ಮಿತ್ರರು ಮಾತಾಡೋದು ಕೊಟ್ಟಾರ. ಎಲ್ಲರೂ ಹೇಳಿದರು ಅದು ಪರಹಿತಕ್ಕಾಗಿ ದುಡಿಯುವಂಥ ಒಂದು ಸಮಾಜ, ಪರರ ಏಳಿಗೆಗಾಗಿ ದುಡಿಯುವಂಥ ಸಮಾಜ. ಹೆಂಗೆ ಪರಹಿತಕ್ಕಾಗಿ ದುಡಿಯಿತು ಅಂತಂದ್ರೆ ತನ್ನ ಮನೆಯಾಗ ಹೇಳ್ತಿ ಮಕ್ಕೊಂಡಾಳು ಎತ್ತೋಳು ಗೊತ್ತಿಲ್ಲ, ಮನೆ ತಿರುಗಾಡಿ ಮುಂಜಾನೆ ಎವಿಸಿ ಅವ್ರಿಗೆ ಪಾದ ಕೊಟ್ಟು ಬಂದ ಸಮಾಜ ಯಾವುದಾದ್ರೂ ಇದ್ದು ಜಂಗಮ ಸಮಾಜ ಅನ್ನುವಂಥದ್ದನ್ನು ಇವತ್ತು ಭಾಳ ಅದ್ಭುತವಾಗಿ ಹೇಳಿದರು. ಅವ್ರು ಭಾಳ ಚೆನ್ನಾಗಿ ಹೇಳಿದರು. ಹುಟ್ಟಿಂದ ಸಾಯುವವರೆಗೂ ನಮಗೆ ಬೇಕು. ಈ ಸಮಾಜಕ್ಕೆ ಭಾಳ ಸೂಕ್ಷ್ಮ ಮಾತುಗಳನ್ನು ಇವತ್ತು ವೇದಿಕೆ ಒಳಗೆ ನಡೆದು ಭಾಳ ಸ್ವಚ್ಛ ಸಮಾಜ ಅದ, ಮತ್ತೊಬ್ಬರಿಗೆ ಕೈ ಇಟ್ಟು ಆಶೀರ್ವದಿಸುವ ಸಮಾಜ ಅದ, ನಮ್ಮದು ಶಿವ ಜಂಗಮ ಸಮಾಜ ಅದ, ವೀರಭದ್ರರಿಂದ ಹುಟ್ಟಿರುವಂಥ ಸಮಾಜ ಅದ, ನಮ್ಮದು ಭಸ್ಮಾಸುರ ರಾಜಕಾರಣ ಸಮಾಜ ಆಗೋದು ಬೇಡ ಅನ್ನುವಂಥ ಮಾತನ್ನು ಭಾಳ ಅದ್ಭುತವಾಗಿ ಹೇಳಿದರು. ನಮ್ಮದು ಶಿವ ಸಮಾಜ, ವೀರಭದ್ರ ಸಮಾಜ, ವೀರಭದ್ರ ಮೂಲ ಪುರುಷರಿಂದ ಹುಟ್ಟಿರುವಂಥ ಒಂದು ಜಂಗಮ ಸಮಾಜ. ಈ ಸಮಾಜ ಯಾವಾಗಲೂ ಕೈ ಇಟ್ಟು ಆಶೀರ್ವಾದ ಮಾಡೋದಾಗಲಿ, ಕೈ ಇಟ್ಟು ಸುಡಾಕೆ ಬಂದು ಹತ್ತೋದು ಬೇಡ ಅಂತ. ಒಬ್ಬ ನಿಸ್ವಾರ್ಥ ಜಂಗಮ, ನಿಮಗೆ ಹೇಳ್ತೀನಿ, ಒಬ್ಬ ನಿಸ್ವಾರ್ಥ ಜಂಗಮರು ಇನ್ನೂವರೆಗೂ ಸ್ವಲ್ಪ ಸಣ್ಣ ಸಮಾಜ ಅನ್ಕೊಂತ ಬಂದೀವಿ. ನಮ್ಮ ಜನಗಳು ಸ್ವಲ್ಪ ಜನ ಇರ್ಬೋದು, ಊರಾಗ ಒಂದು ಜಂಗಮ ಇದ್ರೆ ಇಡೀ ಊರನ್ನ ಸಂಸ್ಕಾರವಂತ ಮಾಡುವಂಥ ತಾಕತ್ತು ಯಾರಿಗಂದ್ರೆ ಒಬ್ಬ ಜಂಗಮನಿಗೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದು.
ಎಲ್ಲ ರಾಣಿಗಳಿಗೆ, ಎಲ್ಲ ಸಮಾಜಕ್ಕೆ, ಎಲ್ಲ ಕುಲಗಳಿಗೆ ಮಠದಾಗ ಇಟ್ಟುಕೊಂಡು ಮಂದಿ ಮನೆಗೆ ತಿರುಗಾಡಿ ಅನ್ನ ಹಾಕಿರೋ ಸಮಾಜ ಅಂದ್ರೆ ಜಂಗಮ ಸಮಾಜ ಅನ್ನೋದನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀವಿ. ರಾಮಲಿಂಗ ಸ್ವಾಮಿ ಜ್ಯೋತಿಷ್ ಹೇಳ್ಕೊಂಡು ತನ್ನ ಮಠದಾಗ ಕುಂತಿದ್ದ. ಸುಮ್ಮನೆ ನಮ್ಮನ್ನೆಲ್ಲ ನೀವು ಆಶೀರ್ವಾದ ಮಾಡ್ರಿ, ನಾ ಜಂಗಮ ಸಮಾಜ ಕಟ್ತೀನಿ ಅಂದ. ನಾವು ಒಂದಿಟ್ಟು ಸುಮ್ಮನೆ ಹಿಂದೆ ಬಂದು ಚಪ್ಪರಿಸಿದೀವಿ. ನೀನು ಹೆಂಗೆ ಆಶೀರ್ವಾದ ಮಾಡಿದ್ರಿ ಅಂತಂದ್ರೆ 4 ವರ್ಷದಾಗ ಸುಮಾರು 2-3 ಕೋಟಿ ರೂಪಾಯಿ ಮಠ ಕಟ್ಟಿದ ಹಂಗೆ ಆಶೀರ್ವಾದ ಮಾಡಿದ್ರಿ ನೀವು. ನಿಸ್ವಾರ್ಥ ಸೇವಾ ಮಾಡೋರಿಗೆ ಯಾವತ್ತೂ ಜಂಗಮ ಸಮಾಜದ ಆಶೀರ್ವಾದ ಇರ್ತದ. ಸ್ವಾರ್ಥ ಇಟ್ಟುಕೊಂಡು ಯಾವುದಕ್ಕೂ ಬಂದರು ಅಂದ್ರೆ ಹದಗೆಡುತ್ತದೆ. ಮನುಷ್ಯ ನಮ್ಮ ಸಮಾಜ ದುಡಿದಿದ್ದೇ ನಿಸ್ವಾರ್ಥ ಇಟ್ಟುಕೊಂಡು, ಯಾವುದೇ ಕಲ್ಮಶ ಇಟ್ಟುಕೊಳ್ಳದಾನೆ ಮತ್ತೊಬ್ಬರ ಮನೆಯಾಗ ಹೋಗಿ ನಾವು ಹಿಟ್ಟು ತಂದು ರೊಟ್ಟಿ ಮಾಡ್ಕೊಂಡು ಮುಂದ್ರು ಚಿಂತಿಲ್ಲ, ಅವ್ರ ಮನೆಯಾಗ ಅನ್ನ ಕಮ್ಮಿ ಆಗಬಾರ್ದು ಅಂತ ಆಶೀರ್ವಾದ ಮಾಡೋ ಸಮಾಜ ಯಾವುದಾದ್ರೂ ಇದ್ರೆ ಜಂಗಮ ಸಮಾಜ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು.